ಇನ್ನು ಗೃಹಲಕ್ಷ್ಮಿ ಬಳಿಕ ಗೃಹಜ್ಯೋತಿ ಪರಿಷ್ಕರಣೆಯೂ ಕೂಡ ಈಗ ಗ್ಯಾರಂಟಿ ಗೃಹಜ್ಯೋತಿ ಯೋಜನೆಯಲ್ಲಿ ಭಾರಿ ಬದಲಾವಣೆಯ ಸಾಧ್ಯತೆಗಳಿದ್ದಾವೆ. ರಾಜ್ಯದ ಬಾಡಿಗೆದಾರರಿಗೆ ಬಿಗ್ ಶಾಕ್. ಈಗ ಸ್ವಂತ ಮನೆ ಇದ್ರೆ ಓಕೆ, ಬಾಡಿಗೆ ಮನೆಯಲ್ಲಿದ್ದೀರಾ ಹಾಗಾದ್ರೆ ನಿಮಗೂ ಕೂಡ ಶಾಕ್. ಇದು ಗೃಹಲಕ್ಷ್ಮಿ ಆಯಿತು, ಈಗ ಗೃಹಜ್ಯೋತಿ ಪರಿಷ್ಕರಣೆ. ಸರ್ಕಾರ ಬಿಗ್ ಶಾಕ್ ಕೊಡುತ್ತಾ ಹಾಗಾದ್ರೆ ಉಚಿತವಾಗಿ 200 ಯೂನಿಟ್ ವಿದ್ಯುತ್ತನ್ನು ಪಡಿತಾ ಇದ್ರು ಬಾಡಿಗೆದಾರರು ಕಮರ್ಷಿಯಲ್ ವಿದ್ಯುತ್ ಬಳಕೆಗೆ ಈಗ ಬ್ರೇಕ್ ಬೀಳ್ತಾ ಇದೆ. ಒಂದು ಮನೆಗೆ ಒಂದೇ ಮೀಟರ್ ಇರಬೇಕು ಅಂತ ಸರ್ಕಾರ ಹೇಳ್ತಾ ಇರೋದು. ಈಗ ಅಪಾರ್ಟ್ಮೆಂಟ್ ಹಾಗೆ ಬಾಡಿಗೆ ಮನೆಗಳಿಗೆ ಗೃಹಜ್ಯೋತಿ ಸಿಗಲ್ಲ. ಗೃಹಜ್ಯೋತಿ ಪರಿಷ್ಕರಣೆ ಬಗ್ಗೆ ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಗೃಹಲಕ್ಷ್ಮಿ ಬಳಿಕ ಈಗ ಗೃಹಜ್ಯೋತಿ ಪರಿಷ್ಕರಣೆಯಲ್ಲೂ ಕೂಡ ಸರ್ಕಾರ ಮುಂದಾಕಿದೆ. ಒಂದಷ್ಟು ಬದಲಾವಣೆ ತರೋದಕ್ಕೆ ಮುಂದಾಗ್ತಾ ಇರೋದು. ಅಲ್ಲ ರೀ, ಬಾಡಿಗೆ ಮನೆದಾರರಿಗೆ ನೀವೇನಾದ್ರೂ ಕೂಡ ಈ ಯೋಜನೆ ಕೊಟ್ಟಿಲ್ಲ ಅಂತಂದ್ರೆ ಯಾವ ಪುರುಷಾರ್ಥಕ್ಕಾಗಿ ನೀವು ಗೃಹಜ್ಯೋತಿ ಅಂತ ಮಾಡಿದ್ರಿ? ಯಾಕೆ ಮಾಡಬೇಕಾಗಿತ್ತು? ಎಲ್ಲರಿಗೂ ಫ್ರೀ 200 ಯೂನಿಟ್ ಅಂತ ಯಾಕೆ ಕೇಳಬೇಕಾಗಿತ್ತು? ಸುಮ್ಮನೆ ಬಾಯ್ ಬಡ್ಕೊಳ್ಳೋದಕ್ಕೆ ಈ ರೀತಿಯಾದಂಥ ಯೋಜನೆಗಳನ್ನ ಕೊಟ್ಟರೆ ಹಾಗಾದ್ರೆ ನೀವು ಇಡೀ ಬೆಂಗಳೂರಿನಲ್ಲಿ ಎಷ್ಟು ಜನ ಬಾಡಿಗೆದಾರರಿದ್ದಾರೆ, ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರುವಂಥವ್ರು ಎಷ್ಟು ಜನ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ನೀವು ಬಾಡಿಗೆದಾರರಿಗೆ ಈ ಯೋಜನೆ ಅನ್ವಯ ಆಗೋದಿಲ್ಲ ಅಂತ ಅಂದರೆ ಎಲ್ಲಿಗೆ ಹೋಗ್ಬೇಕಾಗಾದ್ರೆ? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಾಡಿಗೆದಾರರಿಗೆ ಬಿಗ್ ಶಾಕ್ ಅನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಇರುತ್ತೆ ಮಾತ್ರ ಪ್ರಜೆ ಆದಾಗ ಮಾತ್ರ ಅವರಿಗೆ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಹಣ ತಲುಪಬೇಕು ಅನ್ನೋದೇ ನಮ್ಮ ಮುಖ್ಯಮಂತ್ರಿಗಳ ಆಶಯ. ಅದು ಕೂಡ ಗೃಹ ಜ್ಯೋತಿ ವಿಚಾರದಲ್ಲಿ ಬಾಡಿಗೆದಾರರು ಒಂದಷ್ಟು ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಬಾಡಿಗೆದಾರರಿಗೂ ಸಿಗುತ್ತಾ ಈ ಒಂದು ಯೋಜನೆ? ಮೀಟರ್ ಈಗ ಯಾರಿಗೂ ನಾವು ತೆಗಿಯಕ್ಕೆ ಹೋಗಲ್ಲ. ಅದ್ರ ಓನರ್ ಅವ್ರಿಗೆ ಕೊಡದಾಗ ಹೋದ್ರೆ ಓನರ್ ಹೆಸರನ್ನೆಲ್ಲ ಇದ್ದು ಬಾಡಿಗೆದಾರರಿಗಿಲ್ಲ, ಅದನ್ನು ಸರಿಪಡಿಸ್ಬೇಕಲ್ಲ, ಅದು ಮಾಡಬೇಕಲ್ಲ. ಈಗ ಒಂದು ಅಪಾರ್ಟ್ಮೆಂಟಲ್ಲಿ 10 ಮೀಟ್ರ್ ಇರುತ್ತೆ, 10 ಮೀಟ್ರೂ ಒಬ್ಬನ ಹೆಸರೆಲ್ಲ ಇದ್ದು 10 ಜನ ಬಾಡಿಗೆದಾರ ಇದ್ದರೆ ಏನು ಮಾಡೋದು? ಆವಾಗ ಅವನಿಗೆ ಹತ್ತಿರದವ್ರು ಕೊಡೋಕ್ಕಾಗಲ್ವಲ್ಲ. ಅದು ಪರಿಷ್ಕರಣೆ ಆಗಬೇಕೋ ಇಲ್ವೋ? ಯಾವುದೇ ಹೊಸ ಕಾರ್ಯಕ್ರಮ ತಂದಾಗ ಒಂದು 5% 10% ನ್ಯೂನತೆಗಳು ಇರ್ತವೆ. ಅದನ್ನು ಸರಿಪಡಿಸೋದೇ ಒಂದು ಸರ್ಕಾರದ ಕಾರ್ಯ. ಅದನ್ನು ನಾವು ಕೈಗೆತ್ಕೊಂಡಿದ್ದೇವೆ. ಬೇರೆಯವ್ರು ಹೇಳಿದಾಗೆ, ವಿರೋಧ ಪಕ್ಷದವ್ರು ಹೇಳಿದಾಗೆ ಬರೀ ಇವತ್ತು ಕಂಡುಹಿಡಿದ್ರು ಅಂತಲ್ಲ, ವರ್ಷದ ಹಿಂದೆನೇ ಕಂಡುಹಿಡಿದು ಅದನ್ನು ಕೆಲಸ ಮಾಡಿದ್ದೇವೆ. ಮಾತ್ರ ಪ್ರಜೆ ಆದಾಗ ಮಾತ್ರ ಅವರಿಗೆ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಹಣ ತಲುಪಬೇಕು ಅನ್ನೋದೇ ನಮ್ಮ ಮುಖ್ಯಮಂತ್ರಿಗಳ ಆಶಯ. ಅದು ಕೂಡ ಗೃಹ ಜ್ಯೋತಿ ವಿಚಾರದಲ್ಲಿ ಬಾಡಿಗೆದಾರರು ಒಂದಷ್ಟು ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಬಾಡಿಗೆದಾರರಿಗೂ ಸಿಗುತ್ತಾ ಈ ಒಂದು ಯೋಜನೆ? ಮೀಟರ್ ಈಗ ಯಾರಿಗೂ ನಾವು ತೆಗಿಯಕ್ಕೆ ಹೋಗಲ್ಲ. ಅದ್ರ ಓನರ್ ಅವ್ರಿಗೆ ಕೊಡದಾಗ ಹೋದ್ರೆ ಓನರ್ ಹೆಸರನ್ನೆಲ್ಲ ಇದ್ದು ಬಾಡಿಗೆದಾರರಿಗಿಲ್ಲ, ಅದನ್ನು ಸರಿಪಡಿಸ್ಬೇಕಲ್ಲ, ಅದು ಮಾಡಬೇಕಲ್ಲ. ಈಗ ಒಂದು ಅಪಾರ್ಟ್ಮೆಂಟಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಶಶಿಧರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ನೋಡ್ತಾ ಇದ್ದೀವಿ ಗೃಹ ಜ್ಯೋತಿ ಯೋಜನೆ. ಈ ಯೋಜನೆಯಲ್ಲಿ ಈಗ ಬಾಡಿಗೆದಾರರಿಗೆ ಬಿಗ್ ಶಾಕ್. ಈಗ ಗ್ಯಾರಂಟಿ ಕೊಡುವಂತ ಸರ್ಕಾರ ಮೊದಲೇ ಈ ರೀತಿ ಯಾವುದೇ ಸ್ಕೀಮ್ಗಳನ್ನ ಯೋಜನೆಯನ್ನ ರೂಪಿಸದೆ ಏಕಾಏಕಿ ಈಗ ಬಾಡಿಗೆದಾರರಿಗೆ ಶಾಕ್ ಕೊಡ್ತಾ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಕೊಡೋದಾದ್ರೆ? ಶಿವು, ನಮ್ಮ ರಾಜ್ಯದಲ್ಲಿ 1,64,00,000 ಜನ ಗೃಹಜ್ಯೋತಿ ಯೋಜನೆಯಲ್ಲಿ ಫಲಾನುಭವಿಗಳಿದ್ದಾರೆ. ಅವರೆಲ್ಲರೂ ಕೂಡ ಉಚಿತವಾಗಿ ಪ್ರತಿ ಮನೆಯಲ್ಲೂ ಕೂಡ 200 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಪಡಿತಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರದಿಂದ 2,615 ಕೋಟಿ ರೂಪಾಯಿ ಅನುದಾನವನ್ನು ಪ್ರತಿ ವರ್ಷ ಕೂಡ ಮೀಸಲಿಡುತ್ತೆ. ಹೀಗಾಗಿ ಯಾವಾಗ 2,615 ಕೋಟಿ ರೂಪಾಯಿ ವೆಚ್ಚ ಆಗ್ತಿದೆಯಾ, ಆ 2,615 ಕೋಟಿ ರೂಪಾಯಿ ನಮ್ಮ ರಾಜ್ಯದವರಿಗೆ ತಲುಪ್ತಿದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಯಾಕೆ ಅಂತಂದರೆ ಒಂದಷ್ಟು ಜನ ಫಲಾನುಭವಿಗಳು ಅಲ್ಲದೇ ಇದ್ದರೂ ಕೂಡ ಒಂದಷ್ಟು ಜನ ಮನೆ ಅಂತ ಹೇಳ್ಬಿಟ್ಟು ಸಂಪರ್ಕವನ್ನು ಪಡೆದುಕೊಂಡು ಏನು ಅಂಗಡಿ ಮುಗ್ಗಟ್ಟುಗಳಿಗೆ, ಕಮರ್ಷಿಯಲ್ಗೆ, ಚೌಟ್ರಿಗಳಿಗೆ ಮತ್ತು ಅದೇ ರೀತಿಯಲ್ಲಿ ಕೂಡ ಬಾಡಿಗೆ ಮನೆಗಳಿಗೆ ಮತ್ತು ರೆಂಟಲ್ ಕೊಟ್ಟಿರೋರಿಗೆ ಇಂಥದಕ್ಕೆಲ್ಲರೂ ಕೂಡ ಬಳಕೆಯನ್ನು ಆಗ್ತಿದೆ. ಹೀಗಾಗಿ ಮೂಲ ಫಲಾನುಭವಿಗಳಿಗೆ ಇದರ ಎಲ್ಲ ಒಂದು ಕಡೆ ಮಿಸ್ಯೂಸ್ ಆಗ್ತಿದೆ ಅನ್ನೋ ಪ್ರಶ್ನೆಗಳು ಕೂಡ ಕಂಡು ಬರ್ತಿತ್ತು. ಇದೇ ಕಾರಣಕ್ಕಾಗಿ ಆಧಾರ್ ಕಾರ್ಡು, ಆ ಮನೆಯ ವಿದ್ಯುತ್ ಬಿಲ್ಲು, ಅದ್ರ ಜೊತೆ ಪಾನ್ ಕಾರ್ಡು ಇಲ್ಲ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡು, ಪ್ರಮುಖವಾಗಿ ಇದರಲ್ಲಿ ಪರಿಗಣಿಸ್ತಾ ಇರೋದಂದರೆ ವೋಟರ್ ಐಡಿ, ಅಂದರೆ ಸ್ಥಳೀಯ ನಿವಾಸಿಗಳಾಗಿದ್ದಾರಾ ಅಂತ ಕೂಡ ಎಲ್ಲ ಕಡೆ ಕೂಡ ಪರಿಶೀಲನೆ ಮಾಡಿ ಗೃಹ ಜ್ಯೋತಿಯನ್ನು ಅಪ್ಡೇಟನ್ನು ಮಾಡ್ತಿದ್ದಾರೆ. ಇದರಿಂದ ಇವರ ಉದ್ದೇಶ ಏನಂತಂದರೆ ಮೂಲ ಫಲಾನುಭವಿಗಳಿಗೆ ಇದು ಅರ್ಹತೆ ಸಿಗಬೇಕು, ಅದರಿಂದ ಒಂದಷ್ಟು ಅನುದಾನ ಉಳಿಯುತ್ತೆ. ಅದ್ರ ಜೊತೆ
ಏನು ಕಮರ್ಷಿಯಲ್ ಆಕ್ಟಿವಿಟೀಸ್ಗೆಲ್ಲ ಬಳಕೆಯನ್ನು ಮಾಡ್ಕೊಳ್ತಾರೆ, ಅದರಿಂದ ಕೂಡ ಉಳಿತಾಯ ಆಗುತ್ತೆ. ಮತ್ತು ಈ ಬಾಡಿಗೆ ಮನೆಗಳಂತ ಬಂದಾಗ ಬೇರೆ ರಾಜ್ಯದಿಂದ ಬಂದು ಕೂಡ ಇಲ್ಲಿ ಸಾಕಷ್ಟು ಜನ ವಲಸಿಗರಾಗಿದ್ದಾರೆ, ಅವರು ಕೂಡ ಇಲ್ಲೇ ವಾಸವಾಗಿದ್ದಾರೆ. ಅಂಥವ್ರು ಕೂಡ ನಮ್ಮ ರಾಜ್ಯದ ಅನುದಾನವನ್ನು ಬಳಕೆಯನ್ನು ಮಾಡ್ಕೊಳ್ತಾರೆ. ಅದನ್ನು ತಪ್ಪಿಸೋದು ರಾಜ್ಯ ಸರ್ಕಾರದ ಉದ್ದೇಶ ಅಂತ ಹೇಳ್ತಿದ್ದಾರೆ. ಆದರೆ ಈ ಉದ್ದೇಶದ ಹಿನ್ನೆಲೆ ಒಂದು ಕಡೆ ಅನುದಾನವನ್ನು ಉಳಿತಾಯ ಮಾಡೋದು ಮತ್ತು ಮೂಲ ನಮ್ಮ ಕರ್ನಾಟಕದವರಿಗೆ ಈ ಒಂದು ಯೋಜನೆ ಸಿಗಬೇಕನ್ನೋದು ಇವರ ಉದ್ದೇಶ ಆಗಿದೆ. ಅದು ಯಾವ ರೀತಿಯಾಗಿ ಸಕ್ಸಸ್ ಕಾಣುತ್ತೆ, ಎಷ್ಟು ಜನರು ಈ ಒಂದು ಫಲಾನುಭವದಿಂದ ಅನರ್ಹರಾಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಯಕ್ಷ ಪ್ರಶ್ನೆ ಆಗಿದೆ. ಶಿವು, ಶಶಿಧರ್, ನಿಮ್ಮೆಲ್ಲ ಮಾಹಿತಿಗಾಗಿ